ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಬ್ರೇಕ್ ವಿಚಾರ ಬಿಜೆಪಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಟ್ರಾಂಗ್ ಮೆಸೇಜ್ ಕಳಿಸಬೇಕು ಅಂತ ನನ್ನ ಕ್ಷೇತ್ರಕ್ಕೆ ಬಂದ್ರು, ಅದಕ್ಕೆ ಇಷ್ಟೆಲ್ಲ ಆಗ್ತಾ ಇರುವುದು ಅನ್ನೋದನ್ನ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿರುವಂಥದ್ದು. ನೋಡಿ, ಆರ್ಎಸ್ಎಸ್ನ ಚಟುವಟಿಕೆಗಳಿಗೆ ಸರ್ಕಾರಿ ಕಚೇರಿ, ಸರ್ಕಾರಿ ಜಾಗ ಮತ್ತು ರಸ್ತೆ ಇಲ್ಲೆಲ್ಲ ಚಟುವಟಿಕೆಗಳನ್ನು ಮಾಡಬೇಕು ಅಂತಂದ್ರೆ ಪರ್ಮಿಷನ್ ತಗೋಬೇಕು. ಪರ್ಮಿಷನ್ ಇಲ್ಲ ಅಂತ ಅಂದರೆ ಆ್ಯಕ್ಷನ್ ಆಗುತ್ತೆ ಅನ್ನೋ ವಿಚಾರ. ಅದು ಕೇವಲ RSS ಅಂತ ಅಲ್ಲ, ಎಲ್ಲ ಸಂಘ ಸಂಸ್ಥೆಗಳು ಅಂತ ಹೇಳಿದ್ದು. ಬಟ್ ಅದು RSSಗೆ ಹಾಕಿದಂಥ ಅಂಕುಶ ಅನ್ನೋದು ಚರ್ಚೆ. ಸೊ ಇದಾದ ನಂತರ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಸ್ವಕ್ಷೇತ್ರದಲ್ಲಿಯೇ ನಾವು ಪಥಸಂಚಲನ ಮಾಡಬೇಕು ಅಂತ ಪಟ್ಟು ಹಿಡಿದು ಕೂತಿದ್ರು. ಇಲ್ಲ ಆಗಲ್ಲ ಅಂತ ಜಿಲ್ಲಾಡಳಿತ ಹೇಳ್ತಾ ಇದ್ದ ಹಾಗೆ ಕಾನೂನು ಹೋರಾಟ ಮಾಡಿದ್ರು, ಕೋರ್ಟ್ ಮೊರೆ ಹೋದ್ರು, ಪರ್ಮಿಷನ್ ಸಿಕ್ಕಿದೆ. ಸೊ ಇಷ್ಟೆಲ್ಲ ವಿಚಾರಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ಈ ಥರ: ನನ್ನ ಮುಂದೆ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ಇಷ್ಟೆಲ್ಲ ಮಾಡಿದ್ರು, ಅದಕ್ಕೆ ಇಷ್ಟೆಲ್ಲ ಆಗ್ತಾ ಇರೋದು ಅಂತ ಹೇಳಿದ್ದಾರೆ. ಉದ್ದೇಶಪೂರ್ವಕವಾಗಿ ನನ್ನ ಕ್ಷೇತ್ರದಲ್ಲಿ ಪ್ಲಾನ್ ಮಾಡಿದ್ರು, ನನಗೆ ಬುದ್ಧಿ ಕಲಿಸೋಕೆ ಮಾಡಿದ್ರು ಅನ್ಸುತ್ತೆ. ಯಾವುದೋ ಕಾಗದದಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಅನುಮತಿ ಕೇಳಿದ ವ್ಯಕ್ತಿ ಚಿತ್ತಾಪುರದವರೇ ಅಲ್ಲ. ಅನುಮತಿ ಕೇಳದೆ ಕೇವಲ ರೂಟ್ ಮ್ಯಾಪ್ ಹಾಕಿದ್ದಾರೆ. ಅಮಾಯಕ ವ್ಯಕ್ತಿಯಿಂದ ಬೆದರಿಕೆಯನ್ನ ಹಾಕಿಸ್ತೀರಾ? ಯಾಕೆ ಈಗಲೇ ಪಥಸಂಚಲನ ಮಾಡಬೇಕು ನೀವು? ನಮ್ಮ ಪರವೂ ಜನ ಇದ್ದಾರೆ. ಪ್ರಚೋದನೆ ಕೊಟ್ಟಿದ್ದೀವಾ? ಸಂವಿಧಾನ ಕಾನೂನಿಗಿಂತ ನೀವು ದೊಡ್ಡವರಾ? ಬಿಜೆಪಿ ನಾಯಕರಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಈ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸುಮ್ಮನೆ ರೂಟ್ ಮ್ಯಾಪ್ ಹಾಕಿದ್ದಾರೆ. ಯಾರೋ ಇಲ್ಲಿ ಮನವಿ ಮಾಡಿದ್ರು, ಅವರು ಚಿತ್ತಾಪುರದವರು ಅಲ್ಲೇ ಅಲ್ಲ, ಬೇರೆ ಯಾರೋ ಬೇಕು ಅಂತ ಇದೇ ಸ್ಥಳವನ್ನು, ನನ್ನದೇ ಕ್ಷೇತ್ರವನ್ನು ಆಯ್ಕೆ ಮಾಡಿರೋದು. ನನ್ನ ಎದುರು ಶಕ್ತಿ ಪ್ರದರ್ಶನ ಮಾಡಬೇಕು, ನನಗೆ ಬುದ್ಧಿ ಕಲಿಸ್ಬೇಕು ಅಂತ. ಕಾನೂನು ಸಂವಿಧಾನಕ್ಕಿಂತ ಇವರು ದೊಡ್ಡವರಾ ಅನ್ನುವಂಥ ಪ್ರಶ್ನೆಯನ್ನು ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇರೋದು. ಈ ಮುಖಾಂತರವಾಗಿ ಅವರು ಸ್ಟ್ರಾಟರ್ಜಿ ಏನು ಅನ್ನೋದು ನನಗೆ ಅರ್ಥ ಆಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಈಗಲೇ ಯಾಕೆ ಪಥಸಂಚಲನ ಮಾಡಬೇಕು ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಇಲ್ಲೇ ಯಾಕೆ ಮಾಡಬೇಕು ಅನ್ನೋದನ್ನು ಕೇಳ್ತಾ ಇದ್ದಾರೆ. ನನಗೂ ಬೆಂಬಲಿಗರಿದ್ದಾರೆ, ನಾವೇನಾದರೂ ಪ್ರಚೋದನೆ ಕೊಟ್ಟಿದ್ದೀವಾ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದ್ದಾರೆ. ಕೆಲವು ವಿಚಾರಗಳು ಏನು ಇವಾಗ ಮಾಧ್ಯಮದಲ್ಲಿ ಹರಡ್ತಾ ಇದೆ, ಅದು ಬಹುಶಃ ಮಾಹಿತಿಯ ಕೊರತೆಯಿಂದ ಅಥವಾ BJPಯವರ ಅಪಪ್ರಚಾರದಿಂದ ಹರಡ್ತಾ ಇರೋದು. ಒಂದೆರಡು ನಿಮಿಷದಲ್ಲಿ ತಮಗೆ ಕ್ರೊನಾಲಜಿ ಹೇಳಿಬಿಡ್ತೀನಿ. ತಮಗೆ ಗೊತ್ತಿರೋ ಹಾಗೆ ನಾನು ಸರ್ಕಾರಿ ಜಾಗಗಳಲ್ಲಿರ್ಬೋದು, ಸಾರ್ವಜನಿಕ ಜಾಗಗಳಲ್ಲಿರ್ಬೋದು, ಕೆಲವು ಸಂಘಟನೆಗಳು ಏನು ಅಸಂವಿಧಾನಿಕ ಚಟುವಟಿಕೆ ನಡೆಸ್ತಾ ಇದ್ದಾರೆ, ಅದಕ್ಕೆ ನಿರ್ಬಂಧ ಹಾಕಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದೆ. ಅದಾದಮೇಲೆ ಸಾಕಷ್ಟು ಚರ್ಚೆ ಆಯಿತು. ಕ್ಯಾಬಿನೆಟ್ನಲ್ಲಿ ಕೂಡ ಇದು ಪ್ರಸ್ತಾಪ ಆಯಿತು. ಒಂದು ನಿಯಮವನ್ನು ತರೋಣ ಅಂತ ತೀರ್ಮಾನ ಆಯಿತು. ಯಾಕಂದರೆ ಹಲವಾರು ಇಲಾಖೆಗಳಲ್ಲಿ ಬೇರೆ ಬೇರೆ ಥರ ನಿಯಮ ಇದೆ. ಹೋಮ್ ಡಿಪಾರ್ಟ್ಮೆಂಟಲ್ಲಿ ಬೇರೆ ಬೇರೆ ನಿಯಮ ಹಾಗೂ ಕಾಯ್ದೆಗಳಿದೆ. ಅವೆಲ್ಲನೂ ಒಗ್ಗೂಡಿಸಿ ಸಾರ್ವಜನಿಕರ ಸ್ಥಳಗಳಲ್ಲಿ ಸಭೆ ಸಮಾರಂಭಗಳು ಮಾಡಬೇಕು ಅಂದರೆ ಯಾವ ರೀತಿ ನಿಯಮಗಳಿರಬೇಕು, ನಿಯಮಾವಳಿಗಳಿರಬೇಕು, ಕಾನೂನು ಇರಬೇಕು ಅಂದ್ಬಿಟ್ಟು ತೀರ್ಮಾನ ತಂದಾಯಿತು. ಈಗ ಅಷ್ಟರಲ್ಲೇ ಏನು ಒಂದು ಭಾಳ ದೊಡ್ಡ, ಇವ್ರು ಯಾರೂ ಸರ್ಕಾರದ ಅನುಮತಿ ಕೇಳೋದಿಲ್ಲ. ಒಂದು ಕಾಗದದಲ್ಲಿ ಸಂಘದ ಹೆಸರನ್ನು ಉಲ್ಲೇಖಿಸಿ ಯಾವ ವ್ಯಕ್ತಿ ಚಿತ್ತಾಪುರದವರು ಅಲ್ಲ, ಚಿಂಚೋಳಿದವರು ಅನಿಸುತ್ತೆ, ಮತ್ತು ಕಲಬುರಗಿದವರು, ಅವರು ನಾವು ಪಥಸಂಚಲನ ಮಾಡ್ತಾಯಿದ್ದೀವಿ, 100 ವರ್ಷ ಆಗಿದೆ RSSಗೆ ಪಥಸಂಚಲನ ಮಾಡ್ತಾಯಿದ್ದೀವಿ, ಇದು ನಮ್ಮ ರೂಟ್, ನಾವು ಈ ಗಲ್ಲಿಗಳಿಗೆ ಹೋಗಿ ಇಲ್ಲಿ ನಾವು ಪಥಸಂಚಲನ ಮಾಡಿ ನಾವು ಬಜಾಜ್ ಕಲ್ಯಾಣ ಮಂಟಪಕ್ಕೆ ನಾವು ಬಂದು ಅಲ್ಲಿ ಭಾಷಣ ಮಾಡ್ತೀನಿ ಅಂತ ಹೇಳ್ತಾರೆ. ಅವರು ಅನುಮತಿ ಕೇಳೋದಿಲ್ಲ. ಇದು ಮಾಹಿತಿಗಾಗಿ ಅಂತ ಇರೋದು ಅವ್ರದ್ದು ಲೆಟರ್. ಅನುಮತಿಗಾಗಿ ಅಲ್ಲ, ಮಾಹಿತಿಗಾಗಿ ಅಂತ ಕೊಡ್ತಾರೆ. ನಾವು ಮಾಡ್ತೀವಿ, ಹಠ ಹಿಡಿದು ಮಾಡಬೇಕಾದ್ರೆ ಆಮೇಲೆ ಮಾಡ್ಬೋದಾಗಿತ್ತಲ್ಲ, ಏನು ಅರ್ಜೆಂಟ್ ಏನಿತ್ತು ನಿಮ್ಮದು?
ಇಮಿಡಿಯೇಟಾಗಿ ಮಾಡಬೇಕಾಗಿತ್ತಂತ ಏನಿದ್ದು ಏನು ಸಾಧನೆ ಏನು ಮಾಡಬೇಕಾಗಿತ್ತು ನೀವು ಯಾವ ಪಾಪ ಅಮಾಯಕರ ಹತ್ರ ದಿನ ನಮಗೆ ಫೋನ್ ಕರೆ ಮಾಡಿ ಬೆದರಿಕೆ ಕೊಡ್ತೀರಾ. ಅದ್ರ ನಾವು ಕಾನೂನು ಕ್ರಮ ತಗೊಂಡ್ರೆ ನೀವು ಕಾನೂನನ್ನು ಮೀರಿ ನಾವು ಪಥಸಂಚಲನ ಮಾಡೇ ಮಾಡ್ತೀನಿ ಅಂತ ಬರೋದು ಅವಶ್ಯಕತೆ ಏನಿದೆ? ಇದೇ ಡೇಟಿಗೆ ಬರಬೇಕು ಅಂತ ಏನು ಅವಶ್ಯಕತೆ ಇದೆ? ಯಾವಾಗ ಜನರಲ್ಲಿ ನೀವು ನಿಮ್ಮ ಮಾತಿನಿಂದ ಜನರಿಗೆ ಘಾಸಿಯಾಗಿದೆ, ಜನರಿಗೆ ಮನಸ್ಸಿಗೆ ನೋವಾಗಿದೆ, ಆಕ್ರೋಶದಲ್ಲಿದ್ದಾರೆ, ಅವಾಗೇ ಮಾಡಬೇಕಂತ ಏನಿದೆ? ಸೊ ಇವ್ರು ಮಾಡ್ತೀನಿ ಅಂದಾಗ ಹಲವಾರು ಸಂಘಟನೆಗಳು ಕೂಡ ಮಾಡ್ತೀನಿ ಅಂತ ಹೇಳಿದ್ರು. ಅದ್ರ ಜೊತೆಗೆ BJP ಚಿತ್ತಾಪುರಿನ ಅಭ್ಯರ್ಥಿ, ಹಿಂದಿನ ಅಭ್ಯರ್ಥಿ, ಅವನು ಕೂಡ ಬಂದು ಪ್ರೆಸ್ ಮೀಟ್ ಮಾಡಿಬಿಟ್ಟು ನಿನಗೆ ಬರೇ ಫೋನ್ನಲ್ಲಿ ಬೆದರಿಕೆ ಬರ್ತಾ ಇದೆ, RSSನವರು ಕಟ್ಟರ್ಪಂಥಿಗಳು, ದೇಶಭಕ್ತರು, ನಾಳೆ ನಿಮ್ಮ ಮನೆಗೆ ಬಂದರೂ ಬರ್ತಾರಪ್ಪ, ಹುಷಾರಾಗಿರು ಅಂತಾನೆ. ಇದಾದ ಮೇಲೆ ನೀವು ಪಥಸಂಚಲನ ಮಾಡಬೇಕಾ? ಇದಾದ ಮೇಲೆ ನಿಮಗೆ ಪಥಸಂಚಲನಕ್ಕೆ ಅವಕಾಶ ಕೊಡಬೇಕಾ ಜನರು? ನೀವು ಖಾಸಗಿಯಾಗಿ ಮಾಡ್ತಾ ಇದ್ರೆ ಏನು ತೊಂದರೆ ಇಲ್ಲ. ನಿಮ್ದು ಯಾವುದೋ ಒಂದು ಶಾಲೆ ಇದೆ, ನಿಮ್ಮದು ಯಾವುದೋ ಒಂದು ನಾಯಕರದು ಹೊಲ ಇದ್ದರೆ ಮಾಡ್ಕೊಳ್ಳಿ, ಅದಕ್ಕೆ ನಮಗೇನು ನಿಯಂತ್ರಣ ಇಲ್ಲ. You abuse a public representative, you abuse an MLA of that place, and you want to do the march in the same constituency. ಏನು ಉದ್ದೇಶ ನಿಮ್ಮದು?